ಎಲ್ಲರಿಗೂ ನಮಸ್ಕಾರ. ಎಸ್ ಎಲ್ ಭೈರಪ್ಪ ಅವರ ಪರ್ವ ಕಾದಂಬರಿಯನ್ನು ಮುಂದುವರಿಸೋಣ. ದುರ್ಯೋಧನ ಯಾದವರ ಬಲರಾಮನ ಸಹಾಯವನ್ನು ಕೇಳಲಿಕ್ಕೆ ಹೋಗಿದ್ದಾನೆ ಅನ್ನೋ ವಿಷಯ ಗೊತ್ತಾದ ಮೇಲೆ ಕೃಷ್ಣ ಇನ್ನು ತಡ ಮಾಡೋದು ಸರಿಯಲ್ಲ ಅಂತ ತಾನು ಕೂಡ ಹೊರಡ್ತಾನೆ. ಅಲ್ಲಿ ಅವನು ಹೋದ ನಂತರ ಧರ್ಮರಾಯನಿಗೆ ಒಂದು ವಿಚಾರ ನೆನಪಾಗುತ್ತೆ. ಬಲರಾಮನನ್ನ ಸುಭದ್ರನೇ ಕೇಳ್ಕೊಂಡ್ರೆ, ಅಂದರೆ ತಂಗಿನೇ ಸ್ವತಃ ನೀನು ನನಗೆ ಸಹಾಯ ಮಾಡು ಅಂತ ಕೇಳಿದ್ರೆ ಅವನು ಒಪ್ಕೋಬಹುದು ಅಂತ ಹೇಳಿಬಿಟ್ಟು ಕೃಷ್ಣ ಹೋದ ನಂತರ ಧರ್ಮರಾಯ ಮತ್ತು ಅರ್ಜುನ ಮಾತಾಡ್ಕೊಳ್ತಾರೆ. ಸುಭದ್ರ ಮತ್ತು ಅರ್ಜುನರನ್ನು ಕೂಡ ಅಲ್ಲಿಗೆ ಕಳಿಸ್ಲಿಕ್ಕೆ ಅಂತೇಳಿ ಸಿದ್ಧತೆ ಮಾಡ್ತಾರೆ. ಕೆಂಬಣ್ಣದ ಬಿಸಿಲು ಧೂಳಲ್ಲಿ ಬೆರೆತು ಕಾಯಿಸೋ ಹೊತ್ತಲ್ಲಿ ಮುಂದೆ 6 ಹಿಂದೆ 6 ರಥಗಳ ನಡುವೆ ಅರ್ಜುನ ಮತ್ತು ಸುಭದ್ರೆಯರ ರಥ ಊರಿನ ಪಶ್ಚಿಮದ ಗುಡ್ಡದ ಹಿಂದ್ಗಡೆಗೆ ಹರಿಯುತ್ತೆ. ಒಂದೊಂದು ರಥದಲ್ಲೂ ಒಬ್ಬೊಬ್ಬ ಸಾರಥಿ ಮತ್ತು ಒಳಗಡೆ 3 ಜನ ಇರ್ತಾರೆ. ಒಂದೊಂದು ರಥಕ್ಕೂ 2 ಕುದುರೆಗಳಿರುತ್ತೆ. ಅರ್ಜುನ ಮತ್ತು ಸುಭದ್ರ ಇರೋ ರಥಕ್ಕೆ ಮಾತ್ರ ಒಂದೇ ಎತ್ತರ, ಆಕಾರ ಮತ್ತು ಲಕ್ಷಣಗಳಿರೋ 5 ಬಿಳಿ ಕುದುರೆಗಳನ್ನು ಕಟ್ಟಿರ್ತಾರೆ. ಬಿಸಿಲಿಗೆ ಮರೆಯಾಗಿ ಬೇಕಾದೆಡೆಗೆ ತಿರುಗಿಸ್ಕೊಳ್ಳುವಂತಹ ಲಾಮಂಚದ ತಟ್ಟೆಗಳಿರುತ್ತೆ. ಮುಂದಿನ 6 ಜೋಡಿ ಕುದುರೆಗಳ ಗೊರಸು ರಥಚಕ್ರಗಳ ಧೂಳಿನ ಒಳಗಡೆನೆ ಈ ಬಿಳಿ ಕುದುರೆಗಳ ರಥನು ಹೋಗ್ಬೇಕಾಗಿರುತ್ತೆ. ಒಂದು ಮಾತಾಡದೆ ಕೂತಿದ್ದ ಅರ್ಜುನ ಹೇಳ್ತಾನೆ, ಕೃಷ್ಣನ ಪ್ರಯಾಣ ನಮಗಿಂತ ಕರಾರುವಾಕ್ಕಾಗಿ 1 ದಿನ ಮುಂದಿದೆ. ಚುರುಕಾಗಿ ಹೋಗಿ ಅವನನ್ನು ಹಿಡಿಬೇಕು ಅಂದರೆ ನಮ್ಮ ಅಂಗರಕ್ಷಕರಲ್ಲಿ 3/4 ಭಾಗವನ್ನು ವಾಪಸ್ ಕಳಿಸ್ಬಿಡ್ಬೇಕು. ಎಷ್ಟೆಷ್ಟು ಕಡೆ ಕಳಿಸ್ಬೇಕಾಗತ್ತೋ 12 ರಥ ಇಷ್ಟು ಸೈನಿಕರನ್ನು ನಾವೇ ಬಳಸ್ಕೊಂಡ್ರೆ ಅಲ್ಲಿ ಕಷ್ಟ ಆಗಬಹುದು ಅಂತ ಅಂತಾನೆ. ಆ ಸಮಯಕ್ಕೆ ಸುಭದ್ರ ಅಂತಾಳೆ, ದ್ವಾರಕೆನಲ್ಲಿ ಇಲ್ಲಿಗಿಂತ ಮೈ ಬೆವರು ಜಾಸ್ತಿ, ಆದರೆ ಬೆಂಕಿ ಕಡಿಮೆ. ಸಂಜೆ ತಿರುಗದ್ರಂತೂ ಸಮುದ್ರದ ಮೇಲಿನ ಗಾಳಿ ಶುರು ಆಗತ್ತೆ, ಧಗೆ ಅಡಗತ್ತೆ. ಈ ದೇಶಗಳ ಹಾಗೆ ಅಲ್ಲಿ ಯಾವತ್ತು ಬೀಸ್ಕೊಳ್ಳೋ ಬೀಸಣಿಗೆ ಕೂಡ ರೊಟ್ಟಿ ಬೇಯಿಸೋತೆ ತವೆ ಹಾಗೆ ಕಾದಿರೋದಿಲ್ಲ ಅಂತಾಳೆ. ಅಂದರೆ ಅಲ್ಲಿ ಬಿಸಿಲು ಇಲ್ಲಿಗಿಂತ ಸ್ವಲ್ಪ ತಡಿಬಹುದಾದಂತಹದ್ದು ಅಂತ ಹೇಳ್ತಾಳೆ. ಅವನು ಬಲಗಡೆ ಕೂತಿದ್ದ ಅವಳ ಕಡೆ ತಿರುಗಿ ನೋಡ್ತಾನೆ. ಕಿವಿ, ಕುತ್ತಿಗೆ, ಗಲ್ಲಗಳಲ್ಲಿ ಬೆವರು ಹರಿತಾ ಇರುತ್ತೆ. ಈ ಧೂಳಂತೂ ಅಲ್ಲಿ ಇಲ್ವೇ ಇಲ್ಲ ಅಂತ ಮತ್ತೆ ಅಂತಾಳೆ. ಅವನು ಮತ್ತೆ ಎಡಗಡೆಗೆ ತಿರುಗ್ತಾನೆ. ಉರಿದ ಬೂದಿಯಿಂದ ಮುಚ್ಚಿ ಹೋದಂಗಿದ್ದಂತಹ ಗುಡ್ಡ ಬೆಟ್ಟದ ಸಾಲಗಳಿರುತ್ತೆ. ಹೋಗ್ಲಿಕ್ಕೆ 20 ದಿನ ಬೇಕು. ಅಲ್ಲೊಂದು 2-3 ದಿನ ಆದರೂ ಇರಬೇಕು. ಕುದುರೆಗಳು ಸುಧಾರಿಸ್ಕೋಬೇಕು. ಸೈನಿಕರು ನನ್ನೆದುರಿಗೆ ಮೈಕೈ ನೋವು ಅನ್ನೋದಿಲ್ಲ, ಆದರೆ 1.5 ತಿಂಗಳು ನಷ್ಟ ಆಗುತ್ತೆ ಅಂದ್ಕೊಳ್ತಾ ಇರ್ಬೇಕಾದ್ರೇ ಸುಭದ್ರ ಹೇಳ್ತಾಳೆ, ಇಲ್ಲಿಗಿಂತ ದ್ವಾರಕೆಯಲ್ಲಿ ಮೊದಲು ಮಳೆ ಬೇಗ ಬೀಳುತ್ತೆ ಅಲ್ವಾ ಅದೃಷ್ಟಕ್ಕೆ ಅಂತಾಳೆ. ಅಕಸ್ಮಾತ್ ಬೇಗ ಮಳೆಯಾಗಿ ದಾರಿ ಕೊಚ್ಕೊಂಡು ಹೋದರೆ, ಮರುಪ್ರಯಾಣಕ್ಕೆ ಅಡಚಣೆ ಆದರೆ 1.5 ತಿಂಗಳಿನ ಮೇಲೆ ಮತ್ತೆಷ್ಟು ದಿನ ಆಗುತ್ತೋ ಅಂತ ಅವನಿಗೆ ಆತಂಕ ಆಗುತ್ತೆ. ಮತ್ತೆ ತನ್ನ ಎಡಗಡೆನೇ ನೋಡ್ತಾ ಇರ್ತಾನೆ. ಇದಕ್ಕಿದ್ದ ಹಾಗೆ ನೆನಪಾಗುತ್ತೆ ಅವನಿಗೆ, ಮಳೆಗಾಲ ಕಳೆದಿತ್ತಲ್ವ ಆವಾಗ, ಅಂದರೆ ಸುಮಾರು 17 ಅಥವಾ 18 ವರ್ಷದ ಹಿಂದೆ ಇದೇ ದಾರಿನಲ್ಲಿ ಇದೇ ಸುಭದ್ರೆಯನ್ನು ಬಲಮಗ್ಗಲಿಗೆ ಕೂರಿಸ್ಕೊಂಡು ದ್ವಾರಕೆಯಿಂದ ಇಂದ್ರಪ್ರಸ್ಥಕ್ಕೆ 21 ದಿನದ ಪ್ರಯಾಣ ಮಾಡ್ಕೊಂಡು ಬಂದಿದ್ದೆ. 2 ಕಡೆಗೂ ಸಾಲು ಸಾಲಾಗಿ ಚದುರಿದ್ದ ಇವೇ ಗುಡ್ಡಗಳಿದ್ವು. ಸೆಕೆಯನ್ನು ರಾಚೋ ಬದಲು ಹಸಿರು ಹುಲ್ಲು, ಎಲೆ, ಹೂವು, ಬಳ್ಳಿ, ದಾರಿ ಉದ್ದಕ್ಕೂ ಒಂದು ರೀತಿಯ ಉತ್ಸಾಹ ಇತ್ತು. ಬಲಗಡೆಗೆ ಇವಳಿದ್ಲು. ಇದೇ ಈಗ ತುಸು ಸ್ಥೂಲಮಯಿ. ಆಗ ಅವಳು 18ರ ಮುದ್ದು ಮುಖದ ತರುಣಿ. ಇಂದ್ರಪ್ರಸ್ಥ ಹತ್ತಿರ ಬರೋ ತನಕ ದಾರಿ ಉದ್ದಕ್ಕೂ ಏನೋ ಒಂದು ರೀತಿಯ ಉತ್ಸಾಹ ಇತ್ತು. ಇವಳನ್ನ ತರೋ ತನಕ ಅವಳ ಶಕ್ತಿ ಏನು ಅಂತ ತನಗೆ ತಿಳಿದೇ ಇರಲಿಲ್ಲ ಅಲ್ವಾ. 18 ವರ್ಷ ಆಗೋಯ್ತು, ಹೀಗೆ ಕಳೆದು ಹೋಯ್ತು. ಈಗ ಕಳಿಸ್ಲಿಕ್ಕೆ ಅಂದ್ಬಿಟ್ಟು ಎಲ್ಲರ ಜೊತೆಗೆ ಅವಳು ಬಂದಿದ್ಲು. ಧರ್ಮ, ನಕುಲ, ಸಹದೇವ, 5 ಜನ ಮಕ್ಕಳು, ಅಭಿಮನ್ಯು, ಉತ್ರೆ ಎಲ್ಲರೂ ಬಂದಿದ್ರು. ಹೋಗಿ ಬನ್ನಿ, ಹೋದ ಕೆಲಸ ಆಗಲಿ, ಪ್ರಯಾಣ ಸುಗಮವಾಗಲಿ, ವನ್ಯಜಂತುಗಳ ಕಳ್ಳಕಾಕರ ಬಿಸಿಲು ಮಳೆಗಳ ಬಾಧೆ ತಟ್ಟದಿರಲಿ ಅಂಥೇಳಿ ಕೃಷ್ಣೆ ಹೇಳಿದ್ಲು. ಅಷ್ಟೇ, ಕಣ್ಣಲ್ಲಿ ನೀರೇನು ತುಂಬಿರಲಿಲ್ಲ, ಮುಖದಲ್ಲಿ ಯಾವುದೇ ದುಗುಡನೂ ಇರಲಿಲ್ಲ. ಯಾರೋ ದೂರದ ನೆಂಟರನ್ನ ಬೀಳ್ಕೊಡುವಾಗ ಇರುವಂತಹ ಭಾವರಾಹಿತ್ಯ ಅವಳ ಮನಸ್ಸಿನಲ್ಲಿ, ಮುಖದಲ್ಲಿ ಇತ್ತು ಅಂತ ಕಾಣುತ್ತೆ. ಎಡಗಡೆ ಒಂದು ಗುಡ್ಡ ಕಳೆದು ಇನ್ನೊಂದು ಕಾಣಕ್ಕೆ ಶುರು ಆಗಿರುತ್ತೆ. ಅದರ ಆಚೆಗೆ ಮತ್ತೊಂದು ಉರಿದು ನಿಂತಹ ಬೋಳು ಎತ್ತರಗಳು. ಇನ್ನು 10-12 ದಿನಗಳ ದಾರಿ ಉದ್ದಕ್ಕೂ ಇದೇ ಒಣನೋಟ. ಇದಕ್ಕಿದ್ದ ಹಾಗೆ ಅರ್ಜುನನ ದೃಷ್ಟಿ ರಥದ ಒಳಭಾಗಕ್ಕೆ ಹರಿಯುತ್ತೆ. ತನ್ನ 4 ಬಿಲ್ಲುಗಳಿವೆ.
ತಾನು ಕೈಯೆತ್ತಿ ನಿಂತರೆ ಆಗುವಷ್ಟು ಎತ್ತರದ ಲೋಹದ ಬಿಲ್ಲುಗಳವು. ಹಿಂಬದಿಯ ಬರ್ಜಿ ಮತ್ತು ಬಾಣಗಳಿವೆ. ಅಷ್ಟು ಸಾಲದೆ ಮುಂದೆ 6 ಹಿಂದೆ 6 ರಥಗಳಿವೆ. ಅವಕ್ಕೂ ಕೂಡ ತಲಾ 4 ಸೈನಿಕರು ಯಾಕೆ ಬೇಕು ಅನ್ಸುತ್ತೆ. ಅಭೀರರೋ ನಾಗರೋ ರಾಕ್ಷಸರೋ ಈ ಅರ್ಜುನನ್ ಬಿಲ್ ಸಾಕಾಗಲ್ವಾ ಅನ್ಸುತ್ತೆ. ಎಡಗಡೆ ಗುಡ್ಡದ ಹತ್ರ ಏನೋ ಓಡ್ ಹೋದಂಗಾಗತ್ತೆ. ತಕ್ಷಣ ಒಂದು ಬಿಲ್ಲನ್ನ ಎತ್ತಿ ಹಿಡಿದು ಎದೆ ಏರಿಸಿ ಓಡುವ ರಥದಿಂದ ಒಂದೇ ಒಂದು ಬಾಣವನ್ನ ಬಿಡ್ತಾನೆ. ಏನದು ಅಂತ ಸುಭದ್ರೆ ಕೇಳ್ತಾಳೆ. ಸಾರಥಿನೂ ಹಿಂತಿರುಗಿ ನೋಡ್ತಾನೆ. ಅಲ್ಲೊಂದು ಮೊಲ ಬಿದ್ದಿದೆ, ರಥ ನಿಲ್ಲಿಸಿ ತಗೊಂಡು ಬರೋಗು, ಹಾಗೆ ನನ್ನ ಬಾಣವನ್ನು ವಾಪಸ್ ತಗೊಂಬಾ ಅಂತ ಅವನು ಹೇಳ್ತಾನೆ. ರಥ ನಿಂತ್ಕೊಳ್ಳುತ್ತೆ. ಹಿಂಬದಿಯ 6 ವಾಹನಗಳು ಮತ್ತೆ ಒಂದಾದ್ಮೇಲೆ ನಿಂತ್ಕೊಳ್ಳುತ್ತವೆ. ಸಾರಥಿ ಆ ಕಡೆಗೆ ಹೋಗ್ತಾನೆ. ಹಿಂದಿನ ರಥಗಳ 4 ಹೋಗ್ತಾರೆ. ಅರ್ಜುನ ಗುರುತು ಹೇಳಿದ ಜಾಗದಲ್ಲಿ ಹೌದು, ಒಂದು ಮೊಲ ಸಾಯ್ತಾ ಬಿದ್ದಿರುತ್ತೆ. ಹೊಟ್ಟೆಗೆ ಚುಚ್ಚಿದ ಬಾಣನು ಅಲ್ಲೇ ಸಿಕ್ಕಾಕೊಂಡಿರುತ್ತೆ. ಕಾಲುಗಳನ್ನ ಹಿಡಿದು ತಗೊಂಡು ಬರೋಷ್ಟರಲ್ಲಿ ಆ ಪ್ರಾಣಿಯ ಜೀವ ಹೊರಟೋಗಿರುತ್ತೆ. ಮಹಾರಾಜ, ಓಡೋ ರಥದಲ್ಲಿ ಕೂತ್ಕೊಂಡು ಮೊಲಕ್ಕೆ ಹೀಗೆ ಗುರಿ ಇಡೋದನ್ನ ನಾನಂತೂ ಯಾವತ್ತೂ ಕಂಡೂ ಇರಲಿಲ್ಲ, ಕೇಳೂ ಇರಲಿಲ್ಲ. ಮೊದಲೇ ಮೊಲ ಅಂದ್ರೆ ಚುರುಕು ಚಂಚಲ ಪ್ರಾಣಿ. 12 ರಥಗಳ ಗದ್ದಲದಲ್ಲಿ ಅದು ಸುಮ್ಮನಿರುತ್ತಾ? ನಿಮ್ಗೆ ಹೇಗೆ ಗೊತ್ತಾಯ್ತು ಅಂತ ಸಾರಥಿ ಆಶ್ಚರ್ಯದಿಂದಲೇ ಕೇಳ್ದ. ಅದು ಕಣ್ಣಿಗೆ ಬಿದ್ದ ನಂತರ ಬಿಲ್ಲನ್ನು ಕೈಗೆತ್ಕೊಂಡು ಹೆದೆ ಏರಿಸಿ ಹಿಂತಿರುಗಿ ಬಾಣವನ್ನು ಎತ್ಕೊಂಡು ಹೊಡೆದಿದ್ದು. ಗುರಿ ಕಟ್ಟಿ ಏನದು ಕೂತಿರ್ಲಿಲ್ಲ. ಯಾವ ಜಾಗಕ್ಕೆ ನಾಟಿದೆ ಅಂತ ಅರ್ಜುನ ಕೇಳ್ತಾನೆ. ಹೊಟ್ಟೆಗೆ ಸರಿಯಾಗಿ ಓಡ್ತಿತ್ತಲ್ವಾ ಅದು ಅಂತ ಸಾರಥಿ ಕೇಳ್ತಾನೆ. ಓಡ್ದೆ ಕಾಯ್ತಾ ಕೂತಿರುತ್ತೆ ಮೊಲ ಅನ್ನೋದು. ಕೂತಿರುವ ಅಥವಾ ಮಲಗಿರೋ ಪ್ರಾಣಿಗೆ ಈ ವಿಜಯ ಯಾವತ್ತನ್ನ ಬಾಣ ಬಿಡ್ತಾನ ಅಂತ ಅರ್ಜುನ ಹೇಳ್ತಾನೆ. ಹಿಂದಿನ ರಥದವನು ಸತ್ತ ಮೊಲವನ್ನು ಅಡಿಗೆ ಸರಂಜಾಮಿನ ಜೊತೆಗೆ ಸೇರಿಸಿದ್ ಮಾತ್ರವಲ್ಲದೆ ಆಗ್ಲೇ ಚರ್ಮವನ್ನು ಸಿಗಿಯಕ್ಕೆ ಪ್ರಾರಂಭ ಮಾಡಿರ್ತಾನೆ. ಲೋಹದ ಅಲಗಿನ ರಕ್ತ ಒರೆಸಿ ಬಾಣವನ್ನು ವಾಪಸ್ ಕೊಡ್ತಾನೆ. ಅರ್ಜುನನ ಸಾರಥಿ ಹತ್ತಿ ಕೂತ್ಕೊಂತಾನೆ. 5 ಕುದುರೆಗಳಿಗೂ ಸನ್ನೆ ಮಾಡ್ತಾನೆ. ಗಾಡಿ ಹೊರಟು ವೇಗ ಮುಟ್ಟಿದ ನಂತರ ಆ ಸಾರಥಿ ಕೇಳ್ತಾನೆ, ವಿಜಯ ಅಂದ್ರೆ ಯಾರು ಅಂತ. ಅರ್ಜುನ ಏನು ಉತ್ತರ ಹೇಳೋದಿಲ್ಲ. ಬಾಣಕ್ಕೆ ಅಂಟಿದ ರಕ್ತದ ಕಲೆಯನ್ನು ಅಂಗೈಯಲ್ಲಿ ಒರೆಸ್ತಾ ಇರ್ತಾನೆ. ಅವನು ತನಗದು ಕೇಳಲೇ ಇಲ್ವೇನೋ ಅನ್ನೋ ಹಾಗೆ ಸ್ವಲ್ಪ ಹೊತ್ತು ಕೂತಿರ್ತಾನೆ. ಆನಂತರ ಇದಕ್ಕಿದ್ದ ಹಾಗೆ ಕೇಳ್ತಾನೆ, ಯಾವ ಪಂಗಡ ನಿಂದು ಅಂತ. ಸಾರಥಿ ಹೇಳ್ತಾನೆ, ನಾನು ಸೂತ್ರವನು, ಶುದ್ಧ ಸೂತ್ರವನು. ನಮ್ಮ ಅಜ್ಜನೂ ಸೂತ್ರಂತೆ. ರಥ ನಡೆಸೋದೆ ನಮ್ಮ ಮನೆತನದ ಕಸಬು ಅಂತಾನೆ. ನಿಮ್ಮ ಮತ್ಸ್ಯ ದೇಶದ ಸೂತರಿಗೆ ಇದೊಂದೇನ ಕಸಬಿರೋದು ಅಂತ ಅರ್ಜುನ ಕೇಳ್ತಾನೆ. ನಾನು ಮೂಲತಃ ಮತ್ಸ್ಯದವನಲ್ಲ, ಕೇಕೆಯದವನು ಅಂತ ಅವನು ಹೇಳ್ತಾನೆ. ಅಂದರೆ ರಾಣಿ ಜೊತೆಗೆ ಬಂದವನ ಅಥವಾ ಅಂತ ಕೇಳಿದಾಗ ಹೌದು ಕೀಚಕ ಮಹಾರಾಜರ ಜೊತೆಗೆ ಅಂತ ಹೇಳಿಬಿಟ್ಟು ಅವನ ತಕ್ಷಣ ಮಾತನ್ನ ಕಡ್ಕೋತಾನೆ. ಅದಕ್ಕೆ ಏನು ಕಾರಣ ಅಂತ ಅರ್ಜುನನಿಗೆ ಅರ್ಥ ಆಗುತ್ತೆ. ಎಡಪಾರ್ಶ್ವದ ಗಾಲಿಗೆ ಒಂದು ಕಲ್ಲು ಅಡ್ಡ ಸಿಕ್ಕೊಳ್ಳುತ್ತೆ. ರಥ ಕುಲ್ಕುತ್ತೆ. ಅವನು ಬಲಕ್ಕೆ ವಾಲ್ತಾನೆ. ಮುದ್ದು ಮುಖದ ಸುಭದ್ರೆಗೆ ಏನು ಅರ್ಥ ಆಗಿಲ್ಲ ಅಂತ ಇವನಿಗನ್ಸುತ್ತೆ. ಅವಳು ಮುಖ ಮಾತ್ರ ಮುದ್ದು ಅಂದ್ಕೊಳ್ತಾನೆ, ಏನು ಮಾತಾಡ್ಸೋದಿಲ್ಲ. ಕೇಕೆಯದಲ್ಲಿ ಸೂತರೆ ರಾಜಪಟ ಆಕ್ರಮಿಸ್ಕೊಂಡಿದ್ದಾರಂತೆ. ಆ ವರ್ಗದ ರಾಜಕುಮಾರಿ ಸುದೇಶ್ನೆ. ಮುದುಕ ವಿರಾಟನಿಗೆ ಅಂಥವನಲ್ಲದೆ ಬೇರೆ ಇನ್ಯಾರು ತಾನೇ ಹೆಣ್ಣು ಕೊಡೋಕೆ ಸಾಧ್ಯ? ಆ ಕಡೆ ರಾಜರೇ ಹಾಗೆ, ಶುದ್ಧ ಕ್ಷತ್ರಿಯರಲ್ಲ. ಇನ್ನು ಸೂತ್ರ ಹೆಂಗೆ ಕಲಿಯಕ್ಕೆ ಸಾಧ್ಯ? ರಥ ನಡೆಸೋದೊಂದೇ ಕಸಬಾ ನಿಮ್ಮ ಕಡೆ ಸೂತ್ರಿಗೆ ಅಂತ ಮತ್ತೆ ಅರ್ಜುನ ಕೇಳ್ತಾನೆ. ಇಲ್ಲ ಮಹಾರಾಜ, ರಥ ಮಾಡೋದು, ದುರಸ್ತು ಮಾಡೋದು, ಯುದ್ಧ ಮಾಡೋದು ನಮಗೂ ಕ್ಷತ್ರಿಯರಿಗೂ ಯಾವ ವ್ಯತ್ಯಾಸನೂ ಇಲ್ಲ. ನಮ್ಮ ಕಡೆ ನಾವು ರಾಜ್ಯವನ್ನು ಆಳ್ತೀವಿ, ಈ ಕಡೆ ಹಾಗಲ್ಲ ಅಂತ ಸಾರಥಿ ಹೇಳ್ತಾನೆ. ಅದಲ್ಲಪ್ಪ ನಾನು ಕೇಳಿದ್ದು, ರಥ ನಿರ್ಮಾಣ, ದುರಸ್ತಿ, ಯುದ್ಧ ಇವೆಲ್ಲ ಸೂತನ ಕೆಲಸಗಳೇನೆ. ರಾಜ್ಯ ಆಳೋದು ಧರ್ಮ ವಿರೋಧ. ಸೂತನಿಗೆ ಇನ್ನೂ ಒಂದು ಮುಖ್ಯವಾದ ಕೆಲಸ ಇದೆ. ತನ್ನ ಆಸ್ಥಾನದ ರಾಜನ ಬಿರುದು ಬಾವಲಿ, ವೀರ ಸಾಧನೆ, ಪ್ರತಾಪಗಳನ್ನು ಕವನ ರೂಪದಲ್ಲಿ ಹಾಡಿ ಪ್ರಚಾರ ಮಾಡೋದು, ಜ್ಞಾಪಕದಲ್ಲಿ ಶೇಖರಿಸ್ಕೊಂಡು ತನಗಿಂತ ಕಿರಿಯರಾಗಿರೋ ಸೂತರಿಗೆ ಬಾಯಿಪಾಠ ಮಾಡಿಸೋದು ಅಂತಾನೆ. ಸಾರಥಿ ಕತ್ತನ್ನು ತಿರುಗಿಸ್ತಾನೆ. ಅರ್ಜುನನ ಮುಖವನ್ನು ಗೌರವದಿಂದ ನೋಡ್ತಾನೆ. ಆನಂತರ ಕುದುರೆಗಳ ಕಡೆ ತಿರುಗ್ತಾನೆ. ಕೇಕೆಯ ದೇಶದ ಕುದುರೆಗಳು ಬಹಳ ಜೋರಿಂದ ಹೆಜ್ಜೆ ಹಾಕ್ತಾ ಇರುತ್ತವೆ. ಈಗಾಗಲೇ ಧೂಳು ತಾಗಿ ಅವುಗಳ ಮಂಡಿ ತನಕ ಕೆಂಚು ಬೂದು ಬಣ್ಣ ಆಗಿರುತ್ತೆ. ಹೊರಡೋ ಮೊದಲು ಮೈ ತೊಳೆದು ಶುಭ್ರ ಮಾಡಿದ್ದ ಹೊಟ್ಟೆ ಬೆನ್ನುಗಳ ಶುದ್ಧ ಬಿಳುಪು ಮಾಸ್ತಾ ಇರುತ್ತೆ. ಮುಂದೆ ನೀರು ಸಿಕ್ಕಿದ ತಕ್ಷಣ ಉಜ್ಜಿ ತೊಳಿಬೇಕು ಅಂತ ಅವನು ಯೋಚನೆ ಮಾಡ್ತಾನೆ. ಆಗ ಅರ್ಜುನ ಹೇಳ್ತಾನೆ, ವಿಜಯ ಅಂದರೆ ಯಾರು ಅಂತ ಕೇಳಿದ್ಯಲ್ಲ, ನೀನು ಸೇವೆ ಮಾಡೋ ದಣಿಯ ಬಿರುದುಗಳು ಅವು ಯಾವಾಗ ಹೇಗೆ ಬಂದವು ಅನ್ನೋದೆಲ್ಲ ತಿಳ್ಕೊಂಡಿರ್ಬೇಕು.
ಬರೀ ಸಾರಥ್ಯ ಅಂದರೆ ಬರೀ ಗಾಡಿ ಹೊಡೆಯೋದಷ್ಟೇ ಅಲ್ಲ ಅಂತಾನೆ. ಅಷ್ಟೊತ್ತಿಗೆ ಹೊತ್ತು ಮುಳುಗಿ ಮೊಬ್ಬುಗತ್ತಲಾಗ್ತಾ ಇರುತ್ತೆ. ಆದರೂ ಕೂಡ ಸೆಕೆ ಉರಿ ರಾಚ್ತಾ ಇರುತ್ತೆ. ಗುಡ್ಡಗಳ ಆಕೃತಿ ಅಸ್ಪಷ್ಟ ಆಗ್ತಾ ಇರುತ್ತೆ. ಇಂತಹ ಗುಡ್ಡಗಾಡು ಕಳ್ಳಕಾಕರರಿಗೆ, ದರೋಡೆಕೋರರಿಗೆ ಬಹಳ ಅನುಕೂಲವಾದ ಜಾಗ ಅಂತ ಅಂದ್ಕೊಂಡು ಅರ್ಜುನ ಕಿರುಗಣ್ಣಿನಿಂದ ಬಲಕ್ಕೆ ನೋಡ್ತಾನೆ. ಅಲ್ಲಲ್ಲಿ ಎತ್ತಿ ಹಾಕೋ ಚಕ್ರಕ್ಕೆ ಮೈಯನ್ನು ಕುಲ್ಕಿಸ್ತಾ ಸುಭದ್ರೆ ಕೂತಿರ್ತಾಳೆ. ಬಿಳುಪು ಬಣ್ಣ. ಆದರೆ ಕಾಡಿನಲ್ಲಿ ಗಾಳಿ, ಬಿಸಿಲು, ಶೀತ, ಸೆಕೆಗಳಿಗೆ ಸಿಕ್ಕಿ ಕಂದು ತಿರುಗಿದ ತನ್ನ ಮೈಯಷ್ಟು ಬೆಳುಪಲ್ಲ ಅಂದ್ಕೊಳ್ತಾನೆ. ಇದು ಹಿಮದ ನಾಡಿನ ದೊರೆಯ ಬೆಳುಪು ಅನ್ನೋ ಹೆಮ್ಮೆ ಅವನಿಗೆ ತಕ್ಷಣ ಆಗುತ್ತೆ. ಇದಕ್ಕಿದ್ದ ಹಾಗೆ ಒಂದು ಆಲೋಚನೆ ಬರುತ್ತೆ. ಅದು ಸರಿ ಅನಿಸೋದು ಮಾತ್ರ ಅಲ್ಲದೆ ಹಾಗೆ ಮಾಡಿದ್ರೆ ತನಗೇನೋ ಊನ ಆದ ಹಾಗೆ ಅನ್ನೋ ಬಲವಂತ ಮನಸ್ಥಿತಿ ಆಗತ್ತೆ ಅವನಿಗೆ. ಮುಂದೆ ಡೊಂಕಿತ ದಾರಿಯಲ್ಲಿ 6 ರಥಗಳನ್ನು ಹಾವಿನ ಆಕಾರದಲ್ಲಿ ಹರಿಯೋ ಹಾಗೆ ಕಾಣಿಸುತ್ತವೆ. ಹಿಂತಿರುಗಿ ನೋಡಿದ್ರೆ 6 ರಥಗಳು ಕೂಡ ಹಾವಿನ ಬಾಲದ ಹಾಗೆ ಬಳುಕಿದ ಆಕೃತಿಯಲ್ಲಿ ಬರುತ್ತಿರುತ್ತವೆ. ಇನ್ನು ಸ್ವಲ್ಪ ಹೊತ್ತಷ್ಟೇ ಉದ್ದಕ್ಕೆ ನೇರವಾಗತ್ತೆ. ಇದು ಸರಿ ಅಲ್ಲ. 5 ಬಿಳಿ ಕುದುರೆಗಳ ಎತ್ತರವಾದ ಈ ರಾಜರಥ ಮುಂದೆ ಸಾಗಬೇಕು. ಉಳಿದವು ಹಿಂದೆ ಬಂದರೆ ಘನಸರ್ಪದ ಹೆಡೆ ಹಾಗೆ ಕಾಣುತ್ತೆ ಅಂತ ಅವನಿಗನ್ಸುತ್ತೆ. ಆದರೆ ಮೊದಲು ಹುಟ್ಟಿದ ಆಲೋಚನೆ ಅವನಿಗೆ ಮತ್ತೆ ಬಲವಂತವಾಗಿ ಮತ್ತೆ ಬರ್ತಾ ಇರುತ್ತೆ. ಸೂತ, ನಿನ್ನ ಹೆಸರು ಹೇಳಲಿಲ್ವಲ್ಲ ಅಂತ ಮತ್ತೆ ಕೇಳ್ತಾನೆ. ನನ್ನ ಹೆಸರು ತುಷ್ಟ ಅಂದ್ಬಿಟ್ಟು ಸಾರಥಿ ಹೇಳ್ತಾನೆ. ಅಲ್ಲ, 12 ರಥ 48 ಜನ ಸೈನಿಕರ ಜೊತೆಗಿರಲಿ ಅಂತ ನಮ್ಮಣ್ಣ ಏನೋ ಬಲವಂತ ಮಾಡಿದ್ರು. ನಾನು ಆ ವಿಷಯವಾಗಿ ಆಲೋಚನೆ ಮಾಡಲೇ ಇಲ್ಲ. ಅರ್ಜುನ ಇರುವಾಗ ಅಂಗರಕ್ಷಕರು ಯಾಕೆ ಬೇಕು? ಈಗ ಒಂದು ಕೆಲಸ ಮಾಡು, ನನ್ನ ಈ ರಥ ಜೊತೆಗೆ 1-2 ಸಾಕು. ಆದರೆ ಒಟ್ಟು 8 ಜನ ಆಗ್ತೀವಿ. ಅದು ದಾರಿಯಲ್ಲಿ ಅಡುಗೆ, ಡೇರೆ ಮೊದಲಾದವನ್ನು ಮಾಡೋಕ್ಕೆ. ಇಷ್ಟು ಜನಕ್ಕೆ ಬೇಕಾದ ಸರಬರಾಜನ್ನು ಇಟ್ಕೊಂಡು ಉಳಿದ ಪದಾರ್ಥ, ರಥ, ಜನಗಳನ್ನೆಲ್ಲ ವಾಪಸ್ ಹೋಗೋಕೆ ಹೇಳಿಬಿಡು. ಹೆಚ್ಚಾಗಿ 1-2 ಕುದುರೆ ಇರಲಿ ಸಾಕು ಅಂತಾನೆ. ಆಗ ಸಾರಥಿ ಹೇಳ್ತಾನೆ, ಆದರೆ ದಾರಿಯಲ್ಲಿ ಯಾವ್ಯಾವುದೋ ಜನ ಅಂತೆ, ಆರ್ಯ ಹೆಂಗಸರು ಅಂದರೆ ಬಿಡೋದೇ ಇಲ್ವಂತೆ ಅಂತ ತುಷ್ಟ ಹೇಳಿದಾಗ ಅರ್ಜುನ ಹೇಳ್ತಾನೆ, ವಿಜಯನ ಸಾಟಿ ಇಲ್ಲದ ಬಿಲ್ಲು ಬಾಣಗಳಿರುವಾಗ ಅದೆಲ್ಲ ಸುಳ್ಳು. ಗಾಡಿ ನಿಲ್ಲಿಸು, ಉಳಿದವ್ರಿಗೂ ಹೇಳಿಬಿಡು ಅಂತ ಹೇಳ್ತಾನೆ. ಆಗ ಸುಭದ್ರೆ ಹೇಳ್ತಾಳೆ, ಅದೆಲ್ಲ ಬೇಡ, ಎಲ್ಲರೂ ಜೊತೆಗೆ ಬರಲಿ ಅಂತ ಹೇಳ್ತಾಳೆ. ಯಾಕೆ ಭಯನಾ ಅಂತ ಅರ್ಜುನ ಕೇಳಿದಾಗ, ಭಯ ಅಂತ ಅಲ್ಲ, 2 ರಥದಲ್ಲಿ ತವರಿಗೆ ಹೋಗೋದು ಯಾವ ರಾಜಗೌರವ? ಆರ್ಯಪುತ್ರನಿಗೆ ಆ ಕಡೆ ಬುದ್ಧಿ ಹರಿದಿಲ್ಲ ಅನ್ಸುತ್ತೆ ಅಂತಾಳೆ. ಅರ್ಜುನ ಪಕ್ಕಕ್ಕೆ ತಿರುಗ್ತಾನೆ. ಸುಭದ್ರೆಯ ಸೊಂಪು ತಲೆ ಕೂದಲು ಕಪ್ಪಗೆ ಮಿನುಗ್ತಿರುತ್ತವೆ. ಇವಳಿಗೆ ಎಷ್ಟು ವಯಸ್ಸು? 35 ಅಲ್ವಾ ಅಂದ್ಕೊಳ್ತಾನೆ. ಮದುವೆ ಆದಾಗ 18 ವಯಸ್ಸು, ತನಗೆ 34 ಅನ್ನೋ ನೆನಪಾಗತ್ತೆ. ಸಾರಥಿಗೆ ಏನು ಮಾಡಬೇಕು ಅಂತ ತಿಳಿಯೋದಿಲ್ಲ. ಸಂಜ್ಞೆಯನ್ನು ಅರಿತು ಕುದುರೆಗಳು ನಿಂತು ಬಿಡುತ್ತವೆ. ಹಿಂದಿನ 6 ರಥಗಳು ನಿಂತಿದ್ದು ಕೇಳಿಸುತ್ತೆ. ಮುಂದಿನವರು ಕೂಡ ಇದನ್ನು ಗಮನಿಸಿ ತಮ್ಮ ಸಾರಥಿಗಳಿಗೆ ನಿಲ್ಸಕ್ಕೆ ಹೇಳ್ತಾರೆ. ಉಪ್ಪಿರಿದು ಹಗ್ಗಗಳನ್ನು ಎಳೆದ ಸದ್ದ ಕೇಳುತ್ತೆ. ತುಷ್ಟ ಅರ್ಜುನನ ಮುಖವನ್ನು ನೋಡ್ತಾನೆ. ತನ್ನ ಧೈರ್ಯಕ್ಕೆ ಅಡ್ಡ ಬರೋ ಹೆಂಡತಿ ಮೇಲೆ ಅರ್ಜುನನಿಗೆ ಅಸಮಾಧಾನ ಹುಟ್ಟುತ್ತೆ. ಆದರೆ ಅವಳು ಸಮಾಧಾನ ಹಾಳು ಮಾಡೋದು ಸರಿ ಅನ್ಸೋದಿಲ್ಲ. ಹಾಗೆ ಆಗಲಿ, ಎಲ್ಲರೂ ಬರಲಿ ಅಂತ ಹೇಳ್ತಾನೆ. ಮತ್ತೆ ಸಾರಥಿ ಸನ್ನೆ ಮಾಡ್ತಾನೆ. ಕುದುರೆಗಳು ಮತ್ತೆ ಹೊರಡುತ್ತವೆ. ಅದನ್ನು ನೋಡಿ ಮುಂದಿನ ರಥಗಳು ಚಲಿಸುತ್ತವೆ, ಹಿಂದಿನವು ಮತ್ತೆ ಚಲಿಸಕ್ಕೆ ಪ್ರಾರಂಭ ಆಗುತ್ತವೆ. ನೋಡು, ನಿನ್ನೆ ಹೋದ್ರಲ್ಲ ನಮ್ಮ ದ್ವಾರಕೆ ನೆಂಟರು, ನಮಗಿಂತ 1 ದಿನ ಮುಂದಿದ್ದಾರೆ. 2-3 ದಿನದಲ್ಲಾದರೂ ಅವರನ್ನು ಹಿಡಿದ್ರ ಜೊತೆಯಲ್ಲಿ ಹೋಗಬಹುದು. ಜೋರಾಗಿ ಹೋಗೋ ಹಾಗೆ ಮುಂದಿನ ರಥದವನಿಗೆ ಹೇಳು, ದಾರಿ ಚೆನ್ನಾಗಿ ಗೊತ್ತಿದೆ ಅಲ್ವಾ ಅವನಿಗೆ ಅಂತ ಅರ್ಜುನ ಹೇಳ್ತಾನೆ. ಆಗ ತುಷ್ಟ ಹೇಳ್ತಾನೆ, ಆಗಲೇ ಕತ್ಲಾಗಿದೆ, ಇನ್ನೊಂದು 2 ಗಳಿಗೆಯಲ್ಲಿ ವೃಕ್ಷಸ್ಥಾನ ಬರುತ್ತೆ. ನಮ್ಮ ಮತ್ಸ್ಯ ರಾಜ್ಯದ ಕೊನೆ ಊರದು. ಮುಂದೆ ಅರ್ಧ ದಿಯಾನದ ಪ್ರಯಾಣದಲ್ಲಿ ಬರೀ ಗುಡ್ಡ, ಕುರ್ಚಿಲ ಕಾಡುಗಳು, ಚಿರತೆಗಳು ಕೂಡ ಇರುತ್ತೆ. ರಾತ್ರಿ ವೃಕ್ಷ ಸ್ಥಾನದಲ್ಲಿ ಇದ್ದುಬಿಟ್ಟು ಬೆಳಗಿನ ಜಾವ ಬೆಳದಿಂಗಳಲ್ಲಿ ಬೇಗ ಹೋಗಬಹುದು ಅಂತ ಹೇಳ್ತಾನೆ. ಆಗ ಅರ್ಜುನ ಹೇಳ್ತಾನೆ, ವೃಕ್ಷ ಸ್ಥಾನದಲ್ಲಿ ಸ್ವಲ್ಪ ನಿಲ್ಲಿಸು, ಊಟ ಮಾಡೋಣ, ಚರ್ಮದ ಚೀಲಗಳಿಗೆ ನೀರು ತುಂಬಿಕೊಳ್ಳೋಣ, ರಾತ್ರಿ ಇಡೀ ಪ್ರಯಾಣ ಸಾಗಲಿ. ನಾನಿರೋವಾಗ ಏನು ಭಯ ಇಲ್ಲ, ದಾರಿ ಸರಿಯಾಗಿ ಗೊತ್ತಿದ್ರೆ ಸಾಕಷ್ಟೆ. ಮುಂದಿನ ರಥದವನಿಗೆ ಸೂಡಿಯನ್ನು ಹಚ್ಚಕ್ಕೆ ಹೇಳು ಅಂತಾನೆ. ಸುಭದ್ರೆ ಏನೋ ಹೇಳಕ್ಕೆ ಅಂತ ಬಾಯಿ ತೆಗಿಲ್ತಾಳೆ. ಅವಳ ಧ್ವನಿ ರೂಪುಗೊಳ್ಳೋ ಮೊದಲೇ ಅರ್ಜುನ ಆ ಕಡೆ ತಿರುಗ್ತಾನೆ. ಭಯಪಡಬೇಡ, ಧೈರ್ಯವಾಗಿ ಮಲ್ಕೋ, ಈ ರಥದಲ್ಲಿ ಬೇಕಾದಷ್ಟು ಜಾಗ ಇದೆ. 10 ದಿನ ಆದರೂ ಕೂಡ 1 ರೆಪ್ಪೆ ನಿದ್ದೆ ಇಲ್ಲದೆ ನಾನು ಇರಬಲ್ಲೆ ಅಂತ ಹೇಳ್ತಾನೆ. ಸೂಡಿ ಹಚ್ಚಿ
ಬೇಗ ಬೇಗ ಹೋಗೋ ಹಾಗೆ ಮೊಟ್ಟ ಮೊದಲ ರಥದವನಿಗೆ ತಿಳಿಸು ಅಂತ ದುಷ್ಟ ತನ್ನ ಮುಂದಿನವನಿಗೆ ಕೂಗಿ ಹೇಳ್ತಾನೆ. ಅವನು ತನ್ನ ಮುಂದಿನವನಿಗೆ ಸಂದೇಶ ಮುಟ್ಟಿಸ್ತಾನೆ. ಅರ್ಜುನನ ಮುಂದೆ ಮಲಗಿದ್ದ ಬಿಲ್ಲುಗಳನ್ನು ಎತ್ಕೊಂಡು ತೊಡೆಗೆ ಆನಿಸ್ಕೊಂಡು ಇಟ್ಕೊಂಡು ಕೂತ್ಕೋತಾನೆ. ವೃಕ್ಷಸ್ಥಾನದಲ್ಲಿ ಎಲ್ಲರೂ ನಿಂತ್ಕೊತಾರೆ, ಊಟ ಮಾಡ್ತಾರೆ. ಕುದುರೆಗಳಿಗೆ ಸ್ವಲ್ಪ ಮೇವನ್ನು ಕೊಟ್ಟು ಹೊಟ್ಟೆ ತುಂಬ ನೀರು ಕುಡಿಸ್ತಾರೆ. ಬೆಳಗ್ಗೆ ತಿನ್ಸಕ್ಕೆ ಅಂದ್ಬಿಟ್ಟು ಗೋಧಿ ನುಚ್ಚನ್ನು ಕಲಸಿ ಕಟ್ಟಿಟ್ಕೊಳ್ತಾರೆ. ಮುಂದಿನ ಮತ್ತು ಹಿಂದಿನ ರಥದವರಿಗೆ ಸೂಡಿಗಳನ್ನು ಸರಿ ಮಾಡಿಕೊಂಡು ಚಕ್ರದ ಗುಂಬೆಗಳಿಗೆ ಎಣ್ಣೆ ಹಾಕಿ ಎಲ್ಲರೂ ಹೊರಡ್ತಾರೆ. ದಾರಿಯನ್ನು ಖಚಿತ ಮಾಡ್ಕೊಳ್ಳೋಕ್ಕೆ ಆ ಊರಿನ ಇಬ್ಬರು ತರುಣರು ಸ್ವತಃ ಕುದುರೆಗಳನ್ನೇರಿ ಮುಂದೆ ಹೊರಡ್ತಾರೆ. ರಾತ್ರಿಯನ್ನು ಕಳಿಸಿ ವಾಪಸ್ ಬರೋದು ಅಂತ ಅವರಿಗೆ ಗ್ರಾಮ ಪಾಲಕ ಆಜ್ಞೆ ಮಾಡ್ತಾನೆ. ಊರು ಮರೆಯಾಗುತ್ತೆ. ತಕ್ಷಣ ಮಬ್ಬುಗತ್ತಲು ಎಲ್ಲ ಕಡೆ ಕವಿಯುತ್ತೆ. ಗುಡ್ಡ ಸಾಲುಗಳ ಸ್ಪಷ್ಟ ಆಕೃತಿ ಕಾಣಿಸ್ತಾ ಇರುತ್ತೆ. ಆಕಾಶದ ಧೂಳಿನ ನಡುವೆ ಮಿನುಗುವ ನಕ್ಷತ್ರಗಳಿರುತ್ತೆ. ಈ ಭಾಗ ಸ್ವಲ್ಪ ಉತ್ತಮ ಅಂತ ಕಾಣುತ್ತೆ. ಕುರುಚಲ ಗಿಡದ ಜೊತೆಗೆ ಅಲ್ಲಲ್ಲಿ ಸಣ್ಣ ಸಣ್ಣ ಮರಗಳಿವೆ. ಹಗಲಿನಲ್ಲಿ ಹಸಿರು ಕಾಣಬಹುದು, ರಾತ್ರಿಯಲ್ಲಂತೂ ಎಲ್ಲವೂ ಕಪ್ಪು ಕಪ್ಪು. ರಥಗಳ ವೇಗ ಜೋರಾಗುತ್ತೆ. ಕುತುಕುತ್ತಾ ಇದ್ರೂ ಕೂಡ ದಪ್ಪ ಕಲ್ಲುಗಳಿದ್ದ ದಾರಿ, ಚಕ್ರಗಳ ಹರಿದ ಗೆರೆ ಕಾಣಿಸ್ತಿರುತ್ತವೆ. ಅಷ್ಟೊತ್ತಿಗೆ ಸುಭದ್ರೆಗೆ ತೂಕುಡಿಕೆ ಬರುತ್ತೆ. ಸ್ವಲ್ಪ ಹೊತ್ತು ತೂಗ್ತಾಳೆ. ಆನಂತರ ಎಡಕ್ಕೆ ವಾಲಿ ಅವನ ತೋಳಿಗೆ ಮಲ್ಕೊತಾಳೆ. ಸ್ವಲ್ಪ ಹೊತ್ತಿಗೆ ಅವನ ಬಲ ತೊಡೆಯ ಮೇಲೆ ತಲೆ ಇಟ್ಟು ಕಾಲು ಮುದ್ರಕೊಂಡು ಮಲ್ಕೋತಾಳೆ. ಮುಂಭಾಗದ ತಗ್ಗಿನ ಉದ್ದಕ್ಕೂ ಮಲಗಿದ್ದ ಬಿಲ್ಲುಗಳನ್ನು ಎತ್ತಿ ಖಾಲಿ ಮಾಡಿ ಅರ್ಜುನ ಅವಳನ್ನು ಮಲಗಿಸ್ತಾನೆ. ಅವಳು ಹಾಯಾಗಿ ಕಾಲು ನೀಡಿ ಮಲ್ಕೊತಾಳೆ. ಕುತುಕ್ತಾ ಇದ್ದಿದ್ದು ತೂಗು ನಿದ್ದೆಗೆ ಸಹಾಯಕವಾಗುತ್ತೆ. ಅರ್ಜುನ ಒಂದು ದೊಡ್ಡ ಬಿಲ್ಲನ್ನು ಕೈಲಿ ಹಿಡ್ಕೊಂಡು ವೀರಮಂಡಿಯಲ್ಲಿ ಕೂತ್ಕೋತಾನೆ. ಪಕ್ಕದಲ್ಲಿ ಹರಿತವಾದ ಅರ್ಜುನನ ಬಾಣಗಳಿರುತ್ತೆ. ಎದೆ ಏರಿಸಿರೋದಿಲ್ಲ. ಎವೆ ತೆಗೆಯೋಷ್ಟ್ರ ಕೆಲಸಕ್ಕೆ ಬಿಲ್ಲಿನ ಬಿಗಿಯನ್ನು ಯಾಕೆ ತೆಗೆಸ್ಬೇಕು? ಇಷ್ಟಕ್ಕೂ ಯಾರ ಮೇಲೆ ಬೀಳಕ್ಕೆ ಸಾಧ್ಯ? ಹುಲಿನೋ ಚಿರತೆನೋ ಕರಡಿನೋ ಕಂಡ್ರೆ ಒಂದು ಬೇಟೆ ಆದರೂ ಬೀಳುತ್ತೆ ಅಂತ ಅವನಿಗೆ ಆಸೆ ಹುಟ್ಟುತ್ತೆ. ಇಷ್ಟು ರಥಗಳ ಸದ್ದಿನಲ್ಲಿ ಅವು ಕೂಡ ಹತ್ರ ಬರೋದಿಲ್ಲ ಅಂತಲೂ ಅವನಿಗೆ ಗೊತ್ತಿರುತ್ತೆ. ಕಣ್ಣಿನಲ್ಲಿ ಕಂಡ್ರೆ ಮಾತ್ರವಲ್ಲ, ಕಿವಿಯಲ್ಲಿ ಕೇಳಿದಕ್ಕೂ ಕೂಡ ಅಷ್ಟೇ ನಿಖರವಾಗಿ ಗುರು ಇಲ್ಲದ ಮೇಲೆ ಅವನೆಂತಹ ಬಿಲ್ಲುಗಾರ ಅಂತ ತನಗೆ ತಾನೇ ಅವನು ಅನ್ಕೋತಾನೆ. ಮತ್ಸ್ಯಯಂತ್ರವನ್ನು ಹೊಡೆದು ಪಾಂಚಾಲಿಯನ್ನು ಗೆದ್ದದ್ದು ಬರೀ ಕಣ್ಣಿನ ಗುರಿ ಅಂತ ತಿಳ್ಕೊಂಡಿದ್ದಾರೆ ಮೂರ್ಖರು. ಕೆಳಗಡೆ ನೀರಿನಲ್ಲಿ ಕಾಣುವಂತಹ ಮರದ ಮೀನಿನ ಆಕೃತಿ ಇತ್ತು. ಆದರೆ ಅದರ ಕೆಳಗೆ ಸುತ್ತೋ ಚಕ್ರದ ಅರೆಕಾಲುಗಳ ಸಂದಿನಿಂದ ಬಾಣ ಹೋಗಬೇಕಾಗಿತ್ತು. ನೀರಿನಲ್ಲಿ ಬಿಂಬ ಏನೋ ಕಾಣಿಸ್ತು, ಆದರೆ ಸುತ್ತೋ ಚಕ್ರದ ಸದ್ದು ಪೂರಕ ಆಗದೆ ಇದ್ರೆ ಗುರಿ ನಿಖರ ಹೇಗಾಗಕ್ಕೆ ಸಾಧ್ಯ? ಶಬ್ದವೇದಿ ಚಿಳಕ ಕರಗತ ಆಗೋ ತನಕ ವಿದ್ಯೆ ಅಪೂರ್ಣ ಅಂತ ಗುರುಗಳು ಹೇಳ್ತಾ ಇದ್ದಿದ್ದು ನಿಜವೇನೆ. ರಾತ್ರಿ ಊಟ ಮಾಡುವಾಗ ಗಾಳಿ ಬೀಸಿ ದೀಪ ಹೋಗದೆ ಇದ್ದಿದ್ರೆ ನನಗೂ ಇದೆಲ್ಲ ಹೊಳಿತಾ ಇರಲಿಲ್ಲ ಅಂತ ಕಾಣುತ್ತೆ. ಕತ್ತಲೆಯಲ್ಲಿ ಕೂಡ ಸ್ವಲ್ಪವೂ ತಪ್ಪಿಲ್ಲದ ಹಾಗೆ ಕೈ ಹೇಗೆ ಬಾಯಿ ಕಡೆನೆ ಹೋಗುತ್ತೆ? ಬರೀ ಅಭ್ಯಾಸ ಬಲನ? ಹೊಡಿಬೇಕಾದ ವಸ್ತು ಕಣ್ಣಿಗೆ ಬೀಳೋದು, ಅದಕ್ಕೆ ತಕ್ಕ ಹಾಗೆ ಬಿಲ್ಲನ್ನು ಹವಣಿಸ್ಕೊಳ್ಳೋದು, ಬಾಣವನ್ನು ಎಳೆಯೋದು, ದಿಕ್ಕಿನ ನಿಖರತೆ ಮಾಡಿಕೊಳ್ಳೋದು, ಬಾಣವನ್ನು ಸಂಚಲಿಸೋದು, ವಸ್ತುವಿನ ಘಾತ ಆಗೋದು, ಇವೆಲ್ಲವೂ ಏಕಕ್ಷಣದಲ್ಲಿ ಆಗಬೇಕು. ಘಟನಾಂಶಗಳ ಕಾಲಕ್ರಮಣಿಕೆ ಅಲ್ಲದೆ ಏಕಕ್ರಿಯೆಯಾಗಿ ನಡೆದು ಹೋಗಬೇಕು. ದೃಷ್ಟಿ, ತೋಳು, ಭುಜ, ಬೆರಳುಗಳು ಎಲ್ಲನೂ ಒಂದು ಬಿಂದು ಆಗೋವರೆಗೂ ಬಿಲ್ವಿದ್ಯೆ ಫಲಿಸೋದಿಲ್ಲ ಅಂತ ಗುರುಗಳು ಎಲ್ಲರಿಗೂ ಹೇಳ್ತಾ ಇದ್ರು. ಆದರೆ ಅದು ಫಲಿಸಿದ್ದು ಅರ್ಜುನನಿಗೆ ಮಾತ್ರ. ಅದು ಈ ಅರ್ಜುನನಿಗೆ. ಎತ್ತರವಾದ ಮರ, ಎಷ್ಟು ಎತ್ತರ ಇತ್ತು? 100 ವರ್ಷಕ್ಕೂ ಹಳೆ ಎತ್ತರದ ಮರ. ಅದು ನಮ್ಮ ಪಿತಾಮಹರ ಥರ. ಅದರ ತುದಿ ಕೊಂಬೆಯ ಮೇಲೆ ಎಲೆಗಳ ಸಂದಿನಲ್ಲಿ ಕಾಣುವಂತಹ ಒಂದು ಮರದ ಹದ್ದನ್ನು ಇಟ್ಟಿದ್ರು. ದೃಷ್ಟಿಸಿ ನೋಡ್ದಿದ್ರೆ ಕಣ್ಣು ತಪ್ಪೋ ಮೋಸ ಇತ್ತು. ಅಂತರಿಕ್ಷದ ಎತ್ತರ, ದೃಷ್ಟಿಯನ್ನು ಚದುರಿಸುವಂತಹ ಬಿಸಿಲು ಕಿರಣಗಳಿದ್ವು. ರಾಜ್ಕುಮಾರರೇ, ನೀವೆಲ್ಲರೂ ನಿಮ್ಮ ನಿಮ್ಮ ಬಿಲ್ಲುಗಳಿಗೆ ಹೆದೆ ಏರಿಸಿ, ಹೆದೆ ಎಳೆದು ಬಾಣವನ್ನು ಗುರಿ ಕಟ್ಟಿ ನಿಂತ್ಕೊಳ್ಳಿ. ನಾನು ಯಾರ ಹೆಸರು ಹೇಳ್ತೇನೋ ಅವನು ಮಾತ್ರ ಆ ತಕ್ಷಣ ಬಾಣ ಬಿಡಬೇಕು. ಹದ್ದಿನ ಗೊಂಬೆ ಬಿದ್ದರೆ ಅವನು ಗೆದ್ದ ಅಂತ ಅಂತ ಗುರುಗಳು ಹೇಳಿದರು. ಏಕಾಗ್ರತೆ ಅಂದರೆ ಅರ್ಜುನನ ಏಕಾಗ್ರತೆ. ಅಭ್ಯಾಸದಲ್ಲಿ, ಸಾಧನೆಯಲ್ಲಿ ಗುರುಗಳು ಹೇಳ್ಕೊಡೋದು ಒಂದು ಅಂಶ, ಆದರೆ ಸಾಧನೆಯಿಂದ ಗಳಿಸ್ಕೊಳ್ಳೋದು ಸಹಸ್ರಾಂಶ. ದೃಷ್ಟಿ, ತೋಳು, ಭುಜ, ಬೆರಳುಗಳೆಲ್ಲ ಒಂದೇ ಬಿಂದುವಾಗಿ, ಒಂದೇ ಮಿಂಚಿನ ಕ್ರಿಯೆಯಾಗಿ ಕೂತಲ್ಲಿ, ನಿಂತಲ್ಲಿ, ಕನಸಲ್ಲೂ ಕೂಡ ಸಾಧನೆ ಮಾಡ್ತಿದ್ದ ಈ ಅರ್ಜುನನ ಇಡೀ ಬಲತೋಳು, ಬಲಭುಜ, ಬಲ ಎದೆಗಳೆಲ್ಲ ಹೆದೆಯ ಘಾಸಿಗೆ ಸಿಕ್ಕಿ ಒಡೆದು, ರಕ್ತ ಸುರಿದು, ಮಾಯ್ದು, ಮತ್ತೆ ಒಡೆದು ಒಣಚಕ್ಕಳದಂಗಾಗಿದೆಯಲ್ಲ. 16 ತುಂಬಕ್ಕೆ ಮುಂಚೆನೆ
ಇವತ್ತಿಗೂ ಕೂಡ ತನ್ನ ಎಡೆ ಅಂಗೈಯಿಂದ ಬಲ ಎದೆ ಭುಜ ತೋಳುಗಳನ್ನು ಸವರು ನೋಡ್ಕೊಂಡ. ಒಣ ಚಕ್ಕಳದ ಹಾಗೆ ಜಡ್ಡು ಕಟ್ಟಿ ಸ್ಪರ್ಶದ ಅರಿವನ್ನೇ ಆ ಭಾಗ ಕಳ್ಕೊಂಡ್ಬಿಟ್ಟಿದೆ. ಏಕಚಕ್ರ ನಗರದಲ್ಲಿ ಬ್ರಾಹ್ಮಣನ ವೇಷದಲ್ಲಿದ್ದಾಗ ಈ ಗುರ್ತನ್ನು ಮುಚ್ಕೊಳ್ಳೋದು ಎಷ್ಟು ಕಷ್ಟ ಆಗ್ತಿತ್ತು. ಮಗು ಅರ್ಜುನ, ಶಿಷ್ಯನು ಗುರುವನ್ನು ಹುಡುಕೋ ಹಾಗೆ ತನ್ನ ಕೀರ್ತಿಯನ್ನು ಮೆರೆಸೋ ಶಿಷ್ಯ ಸಿಕ್ಲಿ ಅಂತ ಗುರು ಕೂಡ ಹಂಬಲಿಸ್ತಾ ಇರ್ತಾನೆ. ದ್ರೋಣನ ಹೆಸರನ್ನ ಸಾರ್ಥಕಪಡಿಸೋನು ನೀನೊಬ್ನೇನೆ. ನಿನಗೆ ಮತ್ತೂ ಅಷ್ಟು ಏಕಾಗ್ರತೆ ಬರಲಿ, ಇನ್ನೂ ಅಷ್ಟು ಸಾಧನೆ ಮಾಡ್ಕೋ, ಮತ್ತು ಗುರಿ ಸಾಧಿಸ್ಕೋ. ದೊಡ್ಡ ದೊಡ್ಡ ಬಿಲ್ಲನ್ನು ಹಿಡ್ಕೊಂಡು ದೃಷ್ಟಿ ಮಂಜಾಗುವಷ್ಟು ದೂರ ಹೋಗೋ ಹಾಗೆ ಬಾಣ ಹೊಡೆಯೋ ಅಭ್ಯಾಸ ಮಾಡ್ಕೋ. ಬಾಣ ಅಂದರೆ ಬರೀ ಹೋಗಿ ಚುಚ್ಕೊಳ್ಳೋದಲ್ಲ, ಕೊಡಲಿಯ ಅಲುಗಿನ ಹಾಗೆ ಕತ್ತರಿಸಿ ಹಾಕಬೇಕು. ಅರ್ಜುನನ ಬಾಣ ಅಂತ ಹೆಸರಾಗಬೇಕು ಮುಂದೆ ಅಂತ ಅವರು ತಬ್ಕೊಂಡ್ಬಿಟ್ಟಿದ್ರು. ಯಾವ ಶಿಷ್ಯರನ್ನು ಅವರು ತಬ್ಕೊಂಡವರೇ ಅಲ್ಲ. ಇನ್ನು ಮುಂದೆ ನಾನು ಬಾಣ ಶಕ್ತಿಯನ್ನು ಮಾಡಿ ತೋರಿಸೋದಿಲ್ಲ, ಹೀಗಾದರೆ ಹೀಗಾಗತ್ತೆ ಅಂತ ಆಲೋಚನೆ ಮಾಡಿ ಹೇಳ್ತೀನಿ, ಅದನ್ನೆಲ್ಲ ನೀನೇ ಸಾಧಿಸಿ ಕರಗತ ಮಾಡಿಕೊಳ್ಬೇಕು ಅಂತ ಅಂದಿದ್ರು. ಅವ್ರನ್ನ ನೋಡಿ ಸರಿಯಾಗಿ 13.5 ವರ್ಷ ಆಯಿತು. ಆರೋಗ್ಯವಾಗೇನೋ ಇದ್ದಾರಂತೆ, ಆದರೂ ಸೊರಗಿದ ಮುಖ ಅಂತೆ. ಮಗನದು ಕ್ಷತ್ರಿಯ ಪ್ರವೃತ್ತಿ, ಮನಸ್ಸು ಹಿಡಿತದಲ್ಲಿರೋದಿಲ್ಲ ಅನ್ನೋ ಕೊರಗಂತೆ ಅವ್ರಿಗೆ. ಗೋಗ್ರಹಣದಲ್ಲೂ ಕೂಡ ಅವ್ರು ಬಂದಿದ್ರು. ಅವರು ನನ್ನನ್ನು ನೋಡಿದ್ರಂತೆ, ಆದರೆ ನನಗೆ ಅವರು ಸರಿಯಾಗಿ ಕಂಡಿರಲಿಲ್ಲ. ದ್ವಾರಕೆಯಿಂದ ಹಿಂತಿರುಗಿದ ನಂತರ ಏನಾದರೂ ಮಾಡಿ ಹೋಗಿ ಅವರನ್ನು ನೋಡಬೇಕು, ಅವರ ಚರಣ ಸ್ಪರ್ಶ ಮಾಡಬೇಕು ಅಂತ ಅರ್ಜುನ ಅನ್ಕೋತಾನೆ. ದಾರಿ ಅಷ್ಟೊತ್ತಿಗೆ ಇಳುಕಲ ಆದ ಹಾಗೆ ಅನ್ಸುತ್ತೆ. ಸಾರಥಿ ಕುದುರೆಯ ಕಣ್ಣಿಯನ್ನು ತೋನಿ ಬಿಡ್ತಾ ಇರ್ತಾನೆ. ಸ್ವಲ್ಪವಾಗಿ ಸಣ್ಣ ಕಲ್ಲುಗಳನ್ನು ಹಿಡಿದ ನಂತರ ಸಮಭೂಮಿ ಬಂದಾಗ ಅನ್ಸುತ್ತೆ. ಎಂದಿನಂತೆ ಮತ್ತೆ ಚಲನೆ ಶುರು ಆಗತ್ತೆ. ಲಾಮಂಚದ ತಟ್ಟೆಗಳನ್ನು ಬಿಚ್ಚಿ ರಥದ 4 ಕಡೆಗಳಿಂದಲೂ ಕಾಣಿಸುವಂತಹ ಆಕಾಶ, ಅಲ್ಲಲ್ಲಿ ಗುಡ್ಡಗಳಿಂದ ತಡೆಗಟ್ಟಿದ ದಿಗಂತದ ಸಾಲು ಎಲ್ಲ ಕಾಣಿಸುತ್ತವೆ. ಧೂಳು ತುಂಬಿದ್ರಿಂದ ಸ್ಪಷ್ಟವಾಗಿ ತಿಳಿದಂತಹ ನಕ್ಷತ್ರ ಸ್ಥಾನಗಳಿರುತ್ತೆ. ಅವನು ಬಲಭುಜದ ಕಡೆ ಮಂದವಾಗಿ ಮಿನುಕ್ತಿದ್ದ ನಕ್ಷತ್ರಗಳನ್ನ ನೋಡ್ತಾ ಕೂತ್ಕೋತಾನೆ. ಇದಕ್ಕಿದ್ದಾಗೆ ಅನ್ಸುತ್ತೆ ಯುದ್ಧ ಆಗಬೇಕು. ಇಡೀ ಆರ್ಯಾವರ್ತದಲ್ಲಿ ಈ ಹಿಂದೆ ಯಾರು ಮೆರಿದೇ ಇದ್ದಂತಹ ಧನಸ್ಸಿನ ಕೌಶಲವನ್ನು ತಾನು ತೋರಿಸ್ಬೇಕು. ಅರ್ಜುನ ಎಲ್ಲಿದ್ದಾನೆ ಅಂತ ಕಾಣಕ್ಕೆ ಮೊದಲನೇ ಅವನ ಬಾಣಗಳು ನುಗ್ಗಬೇಕು, ಅವರನ್ನು ಕತ್ತರಿಸ್ಬೇಕು. ದೂರದಿಂದ 10 ಅರ್ಜುನ ಬಾಣಗಳು ಬಂದು ಬಿದ್ದರೆ ಸಾಕು, ಇಡೀ ಸೈನ್ಯ ತಲ್ಲಣಿಸಿ ದಿಕ್ಕು ತಪ್ಪಿ ಗೊಂದಲಗೊಳ್ಳಬೇಕು. ಈ ಬಾಣ ಕೌಶಲ ಕುರಿತು ಸೂತರು ಕವನ ಕಟ್ಟಿ ಕ್ಷತ್ರಿಯರ ಮುಂದೆ ನಿರಂತರ ಪೀಳಿಗೆಗಳೆದುರಿಗೆ ಹಾಡ್ತಾ ಇರಬೇಕು. ಅರ್ಜುನನ ಹೆಸರು ಅಜರಾಮರ ಆಗಬೇಕು. ಪಾಲಿನಲ್ಲಿ ಅಮರವಾಗಿ ಮಿನುಗುವ ನಕ್ಷತ್ರದ ಹಾಗಿರಬೇಕು. ಯುದ್ಧದ ನಂತರ ಆಚಾರ್ಯ ದ್ರೋಣರು ಬರಬೇಕು, ನನ್ನನ್ನು ಭಾಷೆ ತಬ್ಬಬೇಕು. ನನ್ನ ಕಲ್ಪನೆಗಳಿಗೂ ಮೀರಿದ ಅಸ್ತ್ರ ಚಳಕವನ್ನು ನೀನು ಮಾಡಿದೆ. ಹಿಂದೆ ಇದ್ದ ಇಂದ್ರನ ಹೆಸರನ್ನು ಹೇಗೆ ಇಂದಿನ ವೇದದಲ್ಲಿ ಹಾಡಿ ಕೊಂಡಾಡ್ತಾರೋ ಹಾಗೆ ನಿನ್ನ ಹೆಸರನ್ನು ಮುಂದಿನವರು ಹಾಡೋ ಹಾಗೆ ನಾನು ಸ್ವತಃ 4 ಸೂಕ್ತಗಳನ್ನು ರಚಿಸ್ತೀನಿ, ವೇದಕ್ಕೆ ಸೇರಿಸ್ತೀನಿ ಅಂತ ಅವ್ರು ಹೇಳಬೇಕು. ಇಂದ್ರನಿಗಿಂತ ವೀರರ್ಯಾರು, ದೊಡ್ಡವರ್ಯಾರು? ಯಸ್ಮಾದ್ ಇಂದ್ರ ದ್ರವ್ಯಥ ಕಿಂಚನ ಮೃತೆ ವಿಶ್ವಾನ್ ಅಸಿಂ ಸಮೃದ್ಧಾದಿ ವೀರ್ಯ ಅನ್ನೋ ಹಾಗೆ ಇಂದ್ರನನ್ನು ಭಜಿಸ್ಬಿಟ್ಟು ಆ ನಂತರ ಯೋಧರು ರಣರಂಗಕ್ಕೆ ಹೋಗ್ತಾರೆ. ಯಾರಿಂದಲೂ ಇಂದ್ರ ಭಕ್ತನಿಗೆ ಅಭಿಭವ ಆಗೋದಿಲ್ಲ, ಅಪಜಯ ಆಗೋದಿಲ್ಲ, ಮೃತ್ಯುನೂ ಹತ್ರ ಬರೋದಿಲ್ಲ. ಕಸ್ತಂ ಇಂದ್ರತ್ವಾವಸ್ತು ಮಾಮರ್ಚ್ಯೋ ದದರ್ಶತಿ ಅನ್ನೋ ಹಾಗೆ ದಾಶರಾಜ್ನ ಯುದ್ಧದಲ್ಲಿ ರಾಜ ಸುದಾಶನಿಗೆ ಜಯ ಗಳಿಸಿಕೊಟ್ಟವನು ನೀನೇ ಅಲ್ವಾ? ತೃತ್ಸುಗಳ ಸ್ತುತಿಯಿಂದ ಪ್ರೀತನಾದ ನೀನು ಸುದಾಸನ ಶತ್ರುಗಳನ್ನು ಪರುಷ್ಣಿ ನದಿಯಲ್ಲಿ ಮುಳುಗಿಸ್ಲಿಲ್ವಾ? ಹಾಗೆಯೇ ಮುಂದೆ ಬರೋ ಈ ಧಾರ್ತರಾಷ್ಟ್ರ ಯುದ್ಧದಲ್ಲಿ ಜಯ ಗಳಿಸಿಕೊಡುವಂತಹ ಹೆಸರು ನನ್ನದಾಗಲಿ. ಎಷ್ಟು ಕಡೆಗಳಿಂದ ಸೈನ್ಯಗಳು, ರಾಜರು ಈ ಯುದ್ಧಕ್ಕೆ ಬರ್ತಾರೋ ಗೊತ್ತಿಲ್ಲ. ಇಡೀ ಆರ್ಯಕುಲದಲ್ಲಿ ಇಷ್ಟು ದೊಡ್ಡ ಸಮರ ಈ ಹಿಂದೆ ನಡೆದಿತ್ತೋ ಇಲ್ವೋ ಅದು ಗೊತ್ತಿಲ್ಲ. ಇಂತಹ ಯುದ್ಧದ ವಿಜಯ ಗಳಿಸಿದ ನಾನಾದರೆ, ಇಂದ್ರ ದೇವಕುಲದ ಇಂದ್ರನ ವೀರ್ಯದಿಂದ ಹುಟ್ಟಿದವನಂತೆ ನಾನು ಹುಟ್ಟಿನಿಂದಲೇ ನಿನ್ನ ಹೆಸರನ್ನ ಪಡ್ಕೊಂಡಿದ್ದೀನಿ. ಈ ಹೆಸರು ನಿನ್ನ ಸಮಕ್ಕಾದರೂ ಏರೋ ಹಾಗೆ ಅನುಗ್ರಹಿಸು. ನಾನು ನಿನ್ನ ಮಗ, ನನ್ನ ಹೆಸರು ಬೆಳಗೋ ಸಲುಗೋ ಯುದ್ಧ ನಡೀಲಿ, ದೊಡ್ಡದಾಗಿ ನಡೀಲಿ ಅಂತ ಹೇಳ್ಬಿಟ್ಟು ಆಕಾಂಕ್ಷ ಪರವಶನಾದ ಅರ್ಜುನ ಕಣ್ಮುಚ್ಕೊಳ್ತಾನೆ. ಗುಡ್ಡದ ಮರೆಯಿಂದ ನರಿಯ ಕೂಗು ಕೇಳಿಬರುತ್ತೆ. ಬಲಭಾಗದಲ್ಲಿ ಗುಂಪಾಗಿ ಬೆಳೆದಿದ್ದಂತಹ ಮುತ್ತುಗದ ಮರಗಳಿರುತ್ತೆ.
ರಥದ ಚಕ್ರಗಳು ಗರಗರ ಸದ್ದು ಮಾಡ್ತಾ ಇರುತ್ತವೆ. ಕುದುರೆಗಳ ಗೊರಸು ಮೊದಲಾಗಿ ಎಲ್ಲವೂ ಅವನ ಏಕಾಗ್ರತೆಯ ಪರಿಧಿಯಿಂದ ಹೊರಗಡೆಗೆ ಉಳ್ಕೊಳ್ಳುತ್ತವೆ. ಅಷ್ಟೊತ್ತಿಗೆ ಸ್ವಲ್ಪ ಹೊತ್ತಾಗ್ತಿದ್ದಂಗೆ ಬೆಳದಿಂಗಳು ಹುಟ್ಟುತ್ತೆ. ಹಗಲಿನ ಬಿಸಿಲಿನಲ್ಲಿ ಹೀರ್ಕೊಂಡಿದ್ದ ಸೆಕೆಯನ್ನ ಬೆಟ್ಟ ಗುಡ್ಡಗಳು ಒಂದಕ್ಕೊಂದು ರಾಚ್ತಾ ಇದ್ರು ಕೂಡ ಬೆಳದಿಂಗಳ ತಂಪಿನ ಭಾಸವನ್ನ ಕೊಡುತ್ತೆ. ಕತ್ತಲೆಯಲ್ಲಿ ಅಂಟುತ್ತಿದ್ದ ದೇಹದ ಕಡೆಗಿರ್ತಿದ್ದ ಮನಸ್ಸು ಈಗ ಹೊರಗಿನ ಮೋಹಕತೆಯಲ್ಲಿ ಬೆರೆಯುತ್ತೆ. ಅರ್ಜುನ ವೀರಮಂಡಿಯ ಆಸನವನ್ನ ಬದಲಿಸಿ ಆರಾಮ ಸ್ಥಿತಿಯಲ್ಲಿ ಕೂತ್ಕೋತಾನೆ. ಬಿಲ್ಲನ್ನ ಕೈಲಿ ಹಿಡಿದು ಕೂತಿರೋ ಅಗತ್ಯ ಏನು ಅಂತ ಅವನ ಮನಸ್ಸಿಗನ್ಸುತ್ತೆ. ಕುದುರೆಗಳ ಬಿಳುಪು ಬಣ್ಣ ಈಗ ಸ್ಪಷ್ಟವಾಗಿ ಕಾಣಿಸ್ತಾ ಇರುತ್ತೆ. ಅಷ್ಟೊತ್ತಿಗೆ ಬೆಳದಿಂಗಳು ಏರಿರುತ್ತೆ. ಸಾರಥಿ ಕತ್ತನ್ನ ಸ್ವಲ್ಪ ತಿರುಗಿಸಿ ನೋಡಿ ಹೇಳ್ತಾನೆ, ಮಹಾರಾಜ, ನಾನಿರುವಾಗ ನೀನು ಯಾಕೆ ಎಚ್ಚರವಾಗಿ ಕೂತಿರ್ಬೇಕು? ತಂಪು ಹೊತ್ತು ಸ್ವಲ್ಪ ನಿದ್ದೆ ಮಾಡು ಅಂತೇಳಿ ಹೇಳ್ತಾನೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.